ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಿಸಬೇಕೆಂಬ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ನಡೆಸ್ತಾ ಇರುವಂತಹ ಹೋರಾಟ 6ನೇ ದಿನವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಹೋರಾಟಕ್ಕೆ ಚಿಂಚಣಿಯ ಶಿವಪ್ರಸಾದ ಸ್ವಾಮೀಜಿ ಹಾಗೂ ಸ್ಥಳೀಯ ಗ್ರಾಮಸ್ಥರು ಬೆಂಬಲವನ್ನ ಸೂಚಿಸಿ ಚಿಕ್ಕೋಡಿ ಜಿಲ್ಲೆಯಾಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇನ್ನು ಸಿಎಲ್ಇ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಸಾಥ್ ನೀಡಿ ಬಸವ ವೃತ್ತದಲ್ಲಿ ರಸ್ತೆ ತಡೆದು ಮಾನವ ಸರಪಳಿ ನಿರ್ಮಿಸಿ ಚಿಕ್ಕೋಡಿ ಜಿಲ್ಲೆ ಘೋಷಣೆಗೆ ಒತ್ತಾಯಿಸಿದ್ರು. ಬಳಿಕ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಶಿವಪ್ರಸಾದ್ ಸ್ವಾಮೀಜಿ, ಲಿಂಗೈಕ ಅಲ್ಲಮಪ್ರಭು ಸ್ವಾಮೀಜಿಯವರು ಆರಂಭಿಸಿದ ಚಿಕ್ಕೋಡಿ ಜಿಲ್ಲೆ ಹೋರಾಟ ಮುಂದುವರೆದಿದ್ದು, ಈಗಾಗಲೇ ಬಹುತೇಕ ಸರ್ಕಾರಿ ಕಚೇರಿಗಳು ಚಿಕ್ಕೋಡಿಗೆ ಬಂದಿವೆ. ಇನ್ನೂ ಕೆಲ ಕಚೇರಿಗಳು ಬಂದರೆ ಜಿಲ್ಲೆ ಸ್ಥಾನಮಾನ ದೊರೆಯಲಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಚಿಕ್ಕೋಡಿಯನ್ನ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಅಧಿವೇಶನದಲ್ಲಿ ಘೋಷಣೆಯಾಗದೆ ಹೋದರೆ ಶ್ರೀಮಠ ಹಾಗೂ ಅಪಾರ ಭಕ್ತ ಸಮೂಹದೊಂದಿಗೆ ಉಗ್ರ ಹೋರಾಟವನ್ನು ನಡೆಸಲಾಗುವುದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು. ಆ ಕಾರಣಕ್ಕಾಗಿ ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ವತಿಯಿಂದ ಹಾಗೂ ಚಿಂಚಣಿ ಎಲ್ಲ ಗ್ರಾಮಸ್ಥರ ವತಿಯಿಂದ ಇವತ್ತಿನ ದಿನ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಹೇಳಿ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ. ಈ ಎಲ್ಲ ಜಿಲ್ಲಾ ಹೋರಾಟ ಸಮಿತಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ನಮ್ಮ ಉದ್ದೇಶ ಒಂದೇ, ಅದು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಚಿಂಚಣಿ ಮಠ ಸದಾಕಾಲ ಅವರೊಂದಿಗೆ ಇರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಸದ್ಯ ಸರ್ಕಾರದಲ್ಲಿ ನಾವು ನಿಲ್ಲುತ್ತೇವೆ. ತಾವು ದಯವಿಟ್ಟು ಇದು ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ನಿಮ್ಮ ಸ್ವಾಮಿಗಳ ವ್ಯಕ್ತಿಗೆ ಬಂದರ ಬಳಿಕ ನೀವು ದಯವಿಟ್ಟು ಅಲ್ಲಿ ಬರಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಇದು ಸಿದ್ಧ ಸಂಸ್ಥಾನ ಮಠ ಹಾಗೂ ಮತ್ತು ಎಲ್ಲ ಸದ್ಭಕ್ತ ಮಂಡಳಿ ಸೇರಿಕೊಂಡು ಇವತ್ತಿನ ದಿನ ಹಕ್ಕನ್ನ ನಾವು. ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಜಿಲ್ಲೆ ಬೇಡಿಕೆಗೆ ವಿನಂತಿಯಲ್ಲ, ಹೋರಾಟವೇ ಅಗತ್ಯ. ಶಾಸಕ ಗಣೇಶ ಹುಕ್ಕೇರಿ ಅವರು ಸದನದ ಒಳಗಡೆ ಜಿಲ್ಲೆಯ ಘೋಷಣೆಗೆ ಗಟ್ಟಿಯಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು. ಸರ್ಕಾರ ಸುಳ್ಳು ಐತಿ. ನಾ ಇವತ್ತೇನು ಕರ್ನಾಟಕ ಸರ್ಕಾರ ವಿರುದ್ಧ ನಾ ಧಿಕ್ಕಾರಕ್ಕೆ ಹೋಗ್ತೇನೆ. ಇವತ್ತು ಸುಳ್ಳು ಹೇಳ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಯಾವ ನಾಯಕರನ್ನು ಭರವಸೆ ಕೊಟ್ಟು ಚಿಕ್ಕೋಡಿ ಜಿಲ್ಲೆ ಮಾಡ್ತಾರೆ ನೋಡ್ರಿ, RD ಗ್ರೌಂಡ್ದಾಗ ಸಾರ್ವಜನಿಕ ಸಭೆದಾಗ ಮಾತಾಡಿದಾರೆ. ಯಾರು ಮಾತಾಡಿದಾರೆ? ಗಣೇಶ್ ಹುಕ್ಕೇರಿ ಶಾಸಕರು ಮಾತಾಡಿದ್ದಾರೆ, ಪ್ರಕಾಶ್ ಹುಕ್ಕೇರಿ ಸಾಹೇಬರು ಮಾತಾಡಿದ್ದಾರೆ, ಮತ್ತು ಸಿದ್ದರಾಮಯ್ಯ ಸಾಹೇಬರು ಮಾತಾಡಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಸಾಹೇಬರು ಸ್ವಲ್ಪ ವಯಸ್ಸಾದವರು, ಮೊದಲಿನಂಗೆ ಅವ್ರಿಗೆ ಓಡಾಡಕ್ಕೆ ಆಗೋದಿಲ್ಲ. ಆದರೆ ಅವರು ಗಣೇಶ್ ಹುಕ್ಕೇರಿ ಅವರು ಜೋರಾಗಿ ಮಾತಾಡಬೇಕಿತ್ತು, ಟೇಬಲ್ ತಟ್ಟಿ ಮಾತಾಡಬೇಕಿತ್ತು. ವಿನಂತಿ ಮಾಡೋದು ಜೋರಿಲ್ಲ, ನಾನು ಉಪಕಾರ ಕೊಡಂಗಿಲ್ಲ. ವಿನಂತಿ ಮಾಡೋದು ಬೇಡ, ಜೋರ್ದಾಗ ಕೇಳ್ರಿ. ಇವ್ರು ಹೆಂಗೆ ಕೇಳ್ರಿ? ರಾಯಬಾಗ್ ಶಾಸಕರು ಹೆಂಗೆ ಕೇಳಿದ್ರು ಅವ್ರು?